ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮನೆಯಲ್ಲಿ ಜೀರಾ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕೊಡಿ, ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದೇ ಥರ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಮನೆಯಲ್ಲೇ ನಿಮಗೆ ಮಕ್ಕಳು ಏನಾದರೂ ಇದ್ದರೆ ಅಥವಾ ಮನೆಯಲ್ಲೇ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ಮಾಡಬೇಕು ಅಂದರೆ ಈಸಿಯಾಗಿ ಮನೆಯಲ್ಲಿರೋ ಈ 3 ಪದಾರ್ಥನ ಯೂಸ್ ಮಾಡ್ಕೊಂಡು ನೀವು ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ, ಹಾಗೆ 1/3 ಕಪ್ಪಷ್ಟು 1/3 ಕಪ್ಪಷ್ಟು ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ನೀವು ಸಕ್ಕರೆ ತೊಗೊಂಡ್ರೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ನೀವು ಪೌಡರ್ನ ತೊಗೊಂಡ್ರೆ ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಈ ಥರ ಒಂದು ವಿಸ್ಕಿಂದ ನೀವು ಕೈ ಆಡಿಸ್ಬೇಕು. ಸೊ ಚೆನ್ನಾಗಿದು ಮಿಕ್ಸ್ ಆಗಬೇಕು. ಸಕ್ಕರೆ ಹಾಗೆ ತುಪ್ಪ ಈ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ವಿಸ್ಕಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರಿಂದ ಕೂಡ ನೀವು ಇದನ್ನು ಕಲಿಸ್ಕೋಬೋದು. ನಿಮ್ಮ ಹತ್ರ ತುಪ್ಪದ ಬದಲಿನೂ ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲಂತೂ ಬಿಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಸ್ವಲ್ಪನೇ ಮೈದಾ ಹಿಟ್ಟು ಹಾಕಿ ಕೈ ಆಡಿಸ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಫಸ್ಟಿಗೆ 1 ಕಪ್ ಪೂರ್ತಿಯಾಗಿ ಹಾಕಕ್ಕೆ ಹೋಗ್ಬಿಡಿ. ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪನೇ ಹಾಕಿ ಈ ಥರ ಕೈ ಆಡಿಸ್ಬೇಕು. ಈ ಥರ ಕೈ ಆಡಿಸಿ ಒತ್ತಿ ನೀವು ಉಂಡೆ ಕಟ್ಟಿದಾಗ ಅದು ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಸೊ ಇದು ಚೆನ್ನಾಗಿ ಸಾಫ್ಟಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಆ ಥರ ಆದಾಗ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಕೈ ಆಡಿಸ್ಕೋಬೇಕು. ಈ 3 ಪದಾರ್ಥ ಇದ್ದರೆ ಸಾಕು. ಮನೆಯಲ್ಲಂತೂ ಇದ್ದೇ ಇರುತ್ತೆ, ತುಪ್ಪ ಹಾಗೆ ಮೈದಾ ಹಿಟ್ಟು ಸಕ್ಕರೆ ಅಂತೂ ಇದ್ದೇ ಇರುತ್ತೆ. ನೀವು ಇದರಿಂದ ಜೀರಾ ಬಿಸ್ಕೆಟ್ನ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಹಿಟ್ಟಿನಲ್ಲಿ 3 ವೆರೈಟಿಯಾಗಿ ನಾನು ಬಿಸ್ಕೆಟ್ನ ತೋರಿಸ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅಂದ್ಕೊಂಡ್ರೆ ನಿಮಗೆ ಸ್ವಲ್ಪನೇ ಕಾಯಿಸಿ ಆರಿಸಿರೋ ಹಾಲನ್ನ ಬಳಸ್ಕೊಳ್ಳಿ. ಸೊ ನೋಡಿ, ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಅದು ಅಳಸಾಗಿಬಿಡುತ್ತೆ. ಹಾಗಾಗಿ ಈ ಥರ ಇಷ್ಟಿದ್ರೆ ಸಾಕಾಗುತ್ತೆ. ಈ ಶಂಕರಪಾಳೆ ಎಲ್ಲ ಮಾಡ್ಕೊಳ್ಳುವಾಗ ಬರುತ್ತೆ ನೋಡಿ ಹಿಟ್ಟು ಕನ್ಸಿಸ್ಟೆನ್ಸಿ, ಆ ಥರ ಇದ್ದರೆ ಸಾಕಾಗುತ್ತೆ. ನೋಡಿ, ಇದರಲ್ಲೇ ನಾನು 3 ಪಾರ್ಟಾಗಿ ಮಾಡ್ತಾಯಿದ್ದೀನಿ. ಒಂದು ಜೀರಾ ಬಿಸ್ಕೆಟ್, ಹಾಗೆ ಒಂದು ವೆನಿಲಾ ಫ್ಲೇವರ್ ಬಿಸ್ಕೆಟ್, ಹಾಗೆ ಒಂದು ಸಾದಾ ನಾರ್ಮಲ್ ಬಿಸ್ಕೆಟ್ನ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇಲ್ಲಿ ಒಂದು ಗ್ಯಾಸ್ನ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಚಪಾತಿ ಮಾಡೋ ಹಂಚನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬುಟ್ಟಿ ಅಥವಾ ಕುಕ್ಕರು ಅಥವಾ ಕಡಾಯಿ ಏನಿರುತ್ತೋ ಅದನ್ನು ಇಟ್ಬಿಟ್ಟು ಅದ್ರ ಒಳಗಡೆ ಒಂದು ಡಬ್ಬ ಅಥವಾ ವೇಸ್ಟ್ ಏನಾದರೂ ಅಲ್ಯೂಮಿನಿಯಂ ಪ್ಲೇಟ್ ಇದ್ದರೆ ಅದನ್ನು ಇಟ್ಬಿಟ್ಟು ಅದನ್ನು ಒಂದು ಲೋ ಫ್ಲೇಮಲ್ಲಿ ನೀವು ಕಾಯಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಪ್ಲೇಟ್ಗೆ ನಾನು ಈ ಥರ ಬಟರ್ ಪೇಪರ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಹಚ್ಬಿಟ್ಟ ಮೇಲೆ ಮನೆಯಲ್ಲಿ ನಾವು ಬಿಸ್ಕೆಟ್ನ ಮಾಡ್ಕೋಬೋದು. ಸೊ ನಿಮಗೆ ಮೌಲ್ಡ್ ಏನಾದರೂ ಇದ್ದರೆ ಮೌಲ್ಡ್ ಮುಖಾಂತರ ಮಾಡ್ಕೋಬೋದು, ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ. ಇಲ್ಲ ಅಂದರೆ ನಾನು ಕೈಯಲ್ಲಿ ಕೂಡ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ಏನು 3 ಭಾಗ ಮಾಡಿಟ್ಕೊಂಡಿದ್ದೆ, ನಾನು ಒಂದು ಭಾಗದ ಹಿಟ್ಟಿಗೆ ನಾನು ವೆನಿಲಾ ಇದನ್ನು ಹಾಕ್ತಾಯಿದ್ದೀನಿ. ಸೊ ವೆನಿಲಾ ಫ್ಲೇವರು ಅಥವಾ ನಿಮಗೆ ಬೇಕಿದ್ರೆ ಮ್ಯಾಂಗೋ ಫ್ಲೇವರು, ಸ್ಟ್ರಾಬೆರಿ, ನಿಮ್ಮ ಹತ್ರ ಯಾವುದಿದೆ ಆ ಒಂದು ಫ್ಲೇವರ್ನ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಕಡೆ ನಾನು ಜೀರಾ ಬಿಸ್ಕೆಟ್ ಮಾಡ್ತಾಯಿದ್ದೀನಿ, ಹಾಗಾಗಿ ಜೀರಾನ ಹಾಕ್ತಾಯಿದ್ದೀನಿ. ಸೊ ಜೀರಿಗೆನ ನೀವು ಸ್ವಲ್ಪ ಫ್ರೈ ಮಾಡಿ ತೊಗೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಹಾಕಿದ್ರೂ ನಡೆಯುತ್ತೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಬಿಸ್ಕೆಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಮೈದಾ ಹಿಟ್ಟು ತಿನ್ನಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಹೆಲ್ದಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ರೌಂಡ್ ಶೇಪ್, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ಸೊ ನಿಮಗೆ ಚೌಕ್ ಬೇಕಾ ಅಥವಾ ಟ್ರಯಾಂಗಲ್ ಬೇಕಾ, ರೌಂಡ್ ಶೇಪ್ ಬೇಕಾ, ಯಾವ ಶೇಪ್ ಬೇಕೋ ಆ ಶೇಪ್ನ ತೊಗೊಳ್ಳಿ. ನಾನಿಲ್ಲಿ ರೌಂಡ್ ಶೇಪ್ ತೊಗೊಂಡಿದ್ದೀನಿ. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಉದ್ದುದ್ದಾಗಿ ಒಂದು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಲೈನ್ ಬೀಳಿ ಅಂತ ಹೇಳ್ಬಿಟ್ಟು ಡಿಸೈನ್ ಥರ ನಾನು ನೈಫ್ ಮುಖಾಂತರ ಸ್ವಲ್ಪ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ತೊಗೊಂಡಿದ್ದೀನಿ. ರೌಂಡ್ ಶೇಪ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಚಾಕುವಿನ ಸಹಾಯದಿಂದ ಈ ಥರ ನಾನು ಬಾಕ್ಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಸ್ವಲ್ಪ ಮಕ್ಕಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ.
ನೀವು ಬೇಕಿದ್ರೆ ಮನೇಲಿ ಏನಾದರೂ ಮೌಲ್ಡ್ ಇದ್ದರೆ ಈ ಒಂದು ಸ್ಟಾರ್ ಮೌಲ್ಡ್ ಆಗಿರ್ಬೋದು, ಫ್ಲವರ್ ಮೌಲ್ಡ್, ಈ ಥರ ಎಲ್ಲ ಮೌಲ್ಡ್ಸ್ ಸಿಗುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಕರದಂಟು ಮಾಡ್ತಾರೆ ನೋಡಿ, ಈ ಥರ ಚೌಕಾಗಿ ಮಾಡಿಬಿಟ್ಟು ಅದರ ಮೇಲೆ ಕಟ್ ಮಾಡ್ತಾರಲ್ವ, ನೀವು ಆ ಥರ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇನ್ನೊಂದು ಏನು ಮೂರನೇ ಪಾರ್ಟ್ ನಾನು ಮಾಡಿಟ್ಟಿದ್ದೆ ಅಲ್ವಾ, ಇದರಲ್ಲಿ ನಾನು ಜೀರಿಗೆನ ಆ್ಯಡ್ ಮಾಡಿದ್ದೆ, ಜೀರಾ ಬಿಸ್ಕೆಟ್ಗೋಸ್ಕರ ಅಂತ ಹೇಳ್ಬಿಟ್ಟು. ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಮೇಲ್ಗಡೆ ಹಾಕಿದ್ದೆ ಜೀರಿಗೆ, ಹಾಗಾಗಿ ಅದು ಒಳಗಡೆ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾದ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ನಾದ್ಕೊಂಬಿಟ್ಟು, ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಆದರೆ ಗಟ್ಟಿಯಾಗಿ ನಾದಬೇಕು. ಸೊ ಸ್ವಲ್ಪ ಹಾಲು ಹೆಚ್ಚಿಗೆ ಆದರೂ ಕೂಡ ಬಿಸ್ಕೆಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ನೋಡ್ಕೊಂಬಿಟ್ಟು ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಿಮಗೆ ಬಿಸ್ಕೆಟ್ ಯಾವ ಆಕಾರ ಬೇಕು, ಎಷ್ಟು ಅಳತೆ ಬೇಕು ಅಷ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ನಾನು ಸ್ವಲ್ಪ ಈ ಥರ ಶೇಪ್ ಕೊಡ್ತಾಯಿದ್ದೀನಿ. ಸೊ ಇದ್ರ ಮೇಲೆ ನೀವು ನೈಫ್ ಮುಖಾಂತರ ನೀವು ಸ್ಕ್ವೇರ್ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು. ಸೊ ನಾನು ಫಸ್ಟ್ ಮಾಡಿದ್ದೀನಿ ಅಲ್ವಾ, ಅದು ಒಂದು ಸಿಂಗಲ್ ಲೈನ್ ಸ್ಲೀಪಿಂಗ್ ಲೈನ್ ಥರ ಮಾಡಿದ್ದೀನಿ. ಸೊ ಇದನ್ನು ಈ ಥರ ಚೌಕ್ ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು, ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ಹಾಗೆ ಈ ಜೀರಾ ಬಿಸ್ಕೆಟು ಇನ್ನೂ ಸ್ವಲ್ಪ ಫ್ಲೇವರ್ ಹೆಚ್ಚಿಗೆ ಆಗಬೇಕು ಅಂದರೆ ನೀವು ಏನು ಇಡ್ತಾ ಇರ್ತೀರಲ್ವ, ಪ್ರೀ ಹೀಟ್ ಮಾಡೋಕ್ಕೆ ನಾವು ಬಾಣಲಿ ಇಟ್ಟಿದ್ದೀವಲ್ವ, ಸೊ ಅದರೊಳಗಡೆ ನಾವು ಈ ಎಲ್ಲ ಬಿಸ್ಕೆಟ್ನು ಬೇಕ್ ಮಾಡೋದಕ್ಕೆ ಇಡೋವಾಗ ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ನಾವು ಜೀರಿಗೆನ ಹಾಕಬೇಕು. ಒಂದು 3 ಕಾಳು, 4 ಕಾಳು ಈ ಥರ ನಾವು ಜೀರಿಗೆ ಹಾಕಿದ್ರೆ ಆ ಜೀರಾ ಫ್ಲೇವರು ಇನ್ನೂ ಚೆನ್ನಾಗಿ ಬರುತ್ತೆ. ಜೀರಾ ಬಿಸ್ಕೆಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾರಿಗೆ ಜಾಸ್ತಿ ಇಷ್ಟ ಆಗಲ್ಲ ಅವ್ರಿಗೆ ಈ ಥರ ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಮಿದ್ದಿ ನಾದಿ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಬೇಕು ಮೇಲ್ಗಡೆ ತಿನ್ನೋದಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಅದ್ರ ಮೇಲೆ ಕೂಡ ಈ ಥರ ಜೀರಿಗೆನ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಈ ಥರ ಸ್ವಲ್ಪನೇ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರೋದು ಒಂದು ವೆನಿಲಾ ಫ್ಲೇವರ್ ಇದೆ, ಹಾಗೆ ಇನ್ನೊಂದು ಸಾದಾ ಬಿಸ್ಕೆಟ್ ಮಾಡಿದ್ದೀನಿ. ಹಾಗಾಗಿ ಯಾವುದು ಜೀರಾ ಬಿಸ್ಕೆಟ್ ಮಾಡಿದ್ದೀನಿ ಅದಕ್ಕೆ ಮಾತ್ರ ಈ ಥರ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಮಾಡ್ಕೋಬೋದು. ಸೊ ನೋಡಿ, ಇಷ್ಟು ಬಿಸ್ಕೆಟ್ ಆಗಿದೆ 1 ಕಪ್ಪು ಮೈದಾ ಹಿಟ್ಟಲ್ಲಿ. ಓಕೆನಾ. ಸೊ ಇದನ್ನು ನಾವಿವಾಗ ಏನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಿ ಅಲ್ವಾ ಬಾಣಲಿ, ಸೊ ಆ ಬಾಣಲಿನಲ್ಲಿ ನಾವು ಇದನ್ನು ಇಡಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಪ್ರೀ ಹೀಟ್ ಮಾಡ್ಕೊಂಡ್ಮೇಲೆ ಈ ಏನು ಬಿಸ್ಕೆಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಇದನ್ನು ನಾವು ಇದರಲ್ಲಿ ಇಡಬೇಕು. ಇದರಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಕರೆಕ್ಟಾಗಿ ನೀವು ಮುಚ್ಚಬೇಕಾಗುತ್ತೆ. ಸೊ ಎಲ್ಲಿ ಕೂಡ ಒಂದು ಸ್ವಲ್ಪನೂ ಗಾಳಿ ಹೋಗದೇ ಇರೋ ಥರ ಚೆನ್ನಾಗಿ ಮುಚ್ಚಬೇಕಾಗುತ್ತೆ. ಒಂದು ಸ್ವಲ್ಪ ಗಾಳಿ ಹೋದ್ರೂ ಇದು ಚೆನ್ನಾಗಿ ಬೇಕಾಗೋದಿಲ್ಲ. ಹಾಗಾಗಿ ಮೇಯ್ನಾಗಿ ಬೇಕಿಂಗ್ ಮೆಥಡೇ ಪ್ರಾಸೆಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪನೂ ಗಾಳಿ ಹೋಗದೇ ಇರೋ ಥರ ಫುಲ್ ಪ್ಯಾಕಾಗಿ ನೀವು ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಆ ಥರ ಅಳತೆನ ತೊಗೊಂಡ್ಬಿಟ್ಟು ನೀವು ಪಾತ್ರೆನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಕುಕ್ಕರ್ನ ಯೂಸ್ ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಒಂದು ಪಾತ್ರೆ ಪ್ಲೇಟ್, ಅದಕ್ಕಿಂತ ಸಣ್ಣ ಪ್ಲೇಟಲ್ಲಿ ನೀವು ಈ ಥರ ಹಾಕಿ ಇಡ್ಬೋದು. ನೋಡಿ, ನಾನು ಇದನ್ನು ಇಟ್ಬಿಟ್ಟು ಮೇಲ್ಗಡೆ ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಕರೆಕ್ಟಾಗಿ ಕೂತ್ಕೊಂಡಿದೆ. ಅದನ್ನು ಅಳತೆ ನೋಡಿಬಿಟ್ಟು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಕೂಡ ಗಾಳಿ ಹೋಗಬಾರ್ದು. ಸೊ ಇದನ್ನು ನಾವು ಒಂದು 20 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. ಯಾಕಂದರೆ 10 ಮಿನಿಟ್ಸು ನಾವು ಆಲ್ರೆಡಿ ಪ್ರೀ ಹೀಟ್ ಮಾಡಿರ್ತೀವಿ. ಇವಾಗ ನಮಗೆ ಅದರಲ್ಲಿಟ್ಟು ಬಿಸ್ಕೆಟ್ ಮಾತ್ರ ಬೇಕಾಗಬೇಕು. ಹಾಗಾಗಿ ಒಂದು 20 ಮಿನಿಟ್ಸ್ ನಾವು ಇದನ್ನು ಬೇಕ್ ಮಾಡೋಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ. ಓಕೆನಾ. 20 ಮಿನಿಟ್ಸ್ ಆದಮೇಲೆ ನಿಮಗೆ ಬಿಸ್ಕೆಟ್ ರೆಡಿಯಾಗಿರುತ್ತೆ. ಸೊ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ, ಸೊ ಡಿಲೀಟ್ ಆಗಿದೆ, ಸಾರಿ. ಸೊ ನಾನು ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಬಿಸ್ಕೆಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.